ಗಂಡನನ್ನ ಕಳೆದುಕೊಂಡ ಸುದೀಪ್ ಚಿತ್ರದ ನಟಿ ಕಲಾವಿದೆಯ ಬಾಳಲ್ಲಿ ಇದೆಂತಹ ವಿಧಿಯಾಟ. ಕನ್ನಡದಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಂತಹ ನಾಯಕಿ ನಟಿಯ ದಾಂಪತ್ಯ ಜೀವನದಲ್ಲಿ ಇದೆಂತಹ ಬಿರುಗಾಳಿ. ನಟ ಸುದೀಪ್ ಜೊತೆ ಅನೇಕ ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡಿದ್ದಂತಹ ನಟಿ ಆಕೆಯ ಬಾಳಲ್ಲಿ ಬಿರುಗಾಳಿನ. ಕನ್ನಡದಲ್ಲಿ ನಟನೆ ಮಾಡಿ ಸೈ ಎನಿಸಿಕೊಂಡಿದ್ದಂತಹ ನಾಯಕಿ, ಕಿಚ್ಚನ ಜೊತೆಗೆ ನಟನೆ ಮಾಡಿದ್ದಂತಹ ಹೀರೋಯಿನ್, ಆಕೆಯ ಬಾಳಲ್ಲಿ ಏನಾಯಿತು? ಈಗ ಗಂಡನನ್ನ ಕಳೆದುಕೊಂಡು ದುಃಖದಲ್ಲಿದ್ದಾರೆ. ಹಾಗಾದ್ರೆ ಆಕೆ ಯಾರು? ಹಾಗಾದ್ರೆ ಯಾವ ನಟಿ ಆಕೆ? ಯಾವ ಸಿನಿಮಾದಲ್ಲಿ ನಟಿಸಿದ್ರು? ಗಂಡನನ್ನ ಕಳೆದುಕೊಂಡ ಸ್ಥಿತಿಯಲ್ಲಿ ಈಗ ಆಕೆ ಇರ್ತಕ್ಕಂತಹದ್ದು. ಕಿಚ್ಚ ಸುದೀಪ್ ಕನ್ನಡದ ಖ್ಯಾತ ನಟ, ಕನ್ನಡದ ಅತಿ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ನ ಹೋಸ್ಟರ್ ಕೂಡ ಹೌದು. ಕಿಚ್ಚನ ಜೊತೆ ಸಾಕಷ್ಟು ಸಿನಿಮಾಗಳಲ್ಲಿ ಬೇರೆ ಬೇರೆ ಭಾಷೆಯ ನಟಿಯರು ಕೂಡ ಕೆಲಸ ಮಾಡಿದ್ದಾರೆ. ಅದರಲ್ಲಿ ಪ್ರಮುಖರು ಕನ್ನಡದ ನಟಿಯರು. ಕಿಚ್ಚ ಸುದೀಪ್ ಜೊತೆ ನಟನೆ ಮಾಡಿದಂತಹ ನಟಿಯರ ಪೈಕಿ ಅನೇಕರು ಕನ್ನಡಿಗರು. ಅದರಲ್ಲಿ ಒಂದಷ್ಟು ನಟಿಯರು ಚೆನ್ನಾಗಿ ಕ್ಲಿಕ್ ಆದರು, ಇನ್ನೊಂದಷ್ಟು ನಟಿಯರು ಬೇರೆ ಬೇರೆ ತರಹದಲ್ಲಿ ಕಣ್ಮರೆಯಾದರು. ಅದರರ್ಥ ಸಿನಿಮಾದಿಂದ ದೂರ ಉಳ್ಕೊಂಡ್ರು. ಇನ್ನೂ ಒಂದಷ್ಟು ಕೆಲ ಕಲಾವಿದರು ಮಾತ್ರ ಬೇರೆ ಬೇರೆ ಭಾಷೆಯಲ್ಲಿ ಸಕ್ರಿಯರಾಗಿದ್ದಾರೆ. ಆದರೆ ಕಿಚ್ಚ ಸುದೀಪ್ ಜೊತೆ ನಟಿಸಿದ್ದಂತಹ ಒಬ್ಬ ನಟಿ, ಆ ನಟಿಯ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿದೆ. ಚಿಕ್ಕ ವಯಸ್ಸಲ್ಲೇ ನಟಿ ಬಾಳಲ್ಲಿ ಬಿರುಗಾಳಿ. ನಿಜಕ್ಕೂ ಕೂಡ ಇದು ಹೃದಯಾಘಾತದಿಂದ ನಟಿಯ ಗಂಡ ಸಾವನ್ನಪ್ಪಿದ್ರು. ಹಾರ್ಟ್ ಅಟ್ಯಾಕ್ನಿಂದ ಗಂಡ ಸಾವನ್ನಪ್ಪಿದ್ರು. ಆ ನಟಿ ಬೇರಾರೂ ಅಲ್ಲ, ರಶ್ಮಿ ಕುಲಕರ್ಣಿ. ಮೈ ಆಟೋಗ್ರಾಫ್, ಬಾಲಶಿವ ಚಿತ್ರಗಳಲ್ಲಿ ನಟಿಸಿದ್ದಾರೆ ಆಕೆ. ಮೈ ಆಟೋಗ್ರಾಫ್ ಸಿನಿಮಾದ ಕ್ಲೈಮ್ಯಾಕ್ಸ್ ಹೀರೋಯಿನ್ ಆಕೆ. ಆರಂಭದಲ್ಲಿ ಬರುವಂತಹ ನಟಿಯಲ್ಲ. ನಾನು ಒಂಥರ ಕಂಫರ್ಟ್ ಝೋನ್ನಲ್ಲಿ ಬೆಳೆದೆ, ಆಕೆ ಹೇಳ್ಕೊಂಡಿರುವಂಥದ್ದು. ಆದರೆ ಜೀವನ ಒಂದೇ ಸಲ ಕೆಳಗೆ ಹಾಕಿಬಿಡ್ತು. ನನ್ನ ಗಂಡ IT ಫೀಲ್ಡಲ್ಲಿ ಕೆಲಸ ಮಾಡ್ತಿದ್ರು, ಜೀವನ ಸಂಸಾರ ಎಲ್ಲವೂ ಚೆನ್ನಾಗಿ ನಡೀತಾ ಇತ್ತು. ನನಗೆ ತುಂಬ ಸಪೋರ್ಟ್ ಆಗಿದ್ದರು ನನ್ನ ಗಂಡ. ಆದರೆ ಸಡನ್ ಆಗಿ ನನ್ನ ಬಿಟ್ಟು ಹೋದ್ರು. ಅಂದರೆ ಹೃದಯಾಘಾತದಿಂದ ವಿಧಿಯ ಆಟಕ್ಕೆ ಬಲಿಯಾದರು ಎಂದು ನಟಿ ರಶ್ಮಿ ಸಂದರ್ಶನವೊಂದರಲ್ಲಿ ಹೇಳ್ಕೊಂಡಿದ್ದಾರೆ. ನೋಡಿ, ಈಕೆ ಆಟೋಗ್ರಾಫ್ ಸಿನಿಮಾದ ಕೊನೆಯ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬರುವಂತಹ ಹೀರೋಯಿನ್, ಅಂದರೆ ನಟಿ. ಈಕೆ ತನ್ನ ಗಂಡನನ್ನ ತುಂಬ ಪ್ರೀತಿ ಮಾಡ್ತಾ ಇದ್ರು. ಗಂಡ IT ಕೆಲಸಗಾರನಾಗಿದ್ದ. ದಾಂಪತ್ಯ ಜೀವನದಲ್ಲಿ ಯಾವುದೇ ತರಹದ ಆರ್ಥಿಕ ಸಂಕಷ್ಟಗಳಿಲ್ಲದೆ ನೆಟ್ಟಗೆ ಸಾಕ್ತಾ ಇದ್ದಂತಹ ದಾಂಪತ್ಯ ಜೀವನ. ಚಿಕ್ಕ ವಯಸ್ಸಿನಲ್ಲೇ ಮದುವೆ ಆಗಿದ್ದರಿಂದಾಗಿ ಇಬ್ಬರಲ್ಲೂ ಕೂಡ ಬಾಂಡಿಂಗ್ ಇತ್ತು. ಆದರೆ ವಿಧಿಯಾಟ, ಮನುಷ್ಯನ ಪ್ರಾಣ ಹೋಗೋದನ್ನು ತಡೆಯುವಂತಹ ಯಾವ ಸೈಂಟಿಸ್ಟು, ಯಾವ ವಿಜ್ಞಾನಿಯೂ ಕೂಡ ಜಗತ್ತಿನಲ್ಲಿಲ್ಲ. ಆತನಿಗೆ ಹೃದಯಾಘಾತ ಆಯಿತು, ಆತ ಸಾವನ್ನಪ್ಪುತ್ತಾನೆ. ಅದಾದ ನಂತರ ತಿದ್ದಿ ತೀಡುವಂತಹ ವ್ಯಕ್ತಿಗಳು ಇಲ್ಲದೆ ಹೋದರು ನಟಿಗೆ. ಸೊ ಹಾಗಾಗಿ ಈಗ ಸಂದರ್ಶನವೊಂದರಲ್ಲಿ ತಮ್ಮ ನೋವನ್ನು ತೋಡಿಕೊಂಡಿದ್ದಾರೆ. ಆ ನಟಿ ಬೇರಾರೂ ಅಲ್ಲ, ಮೈ ಆಟೋಗ್ರಾಫ್ ಸಿನಿಮಾದಲ್ಲಿ ಸುದೀಪ್ ಜೊತೆ ಕ್ಲೈಮ್ಯಾಕ್ಸ್ನಲ್ಲಿ ಬಂದು ಹೋಗುವಂತಹ ನಟಿ. ಈಕೆಯ ಹೆಸರು ರಶ್ಮಿ ಕುಲಕರ್ಣಿ. ಸುದೀಪ್ ಜೊತೆ 2 ಸಿನಿಮಾಗಳಲ್ಲಿ ನಟನೆ ಮಾಡಿದ್ದಾರೆ. ಈ ನಟಿಯ ದಾಂಪತ್ಯ ಜೀವನ ಈಗಾಗಲೇ ಬೇಸತ್ತು ಹೋಗಿರುವಂತಹದ್ದು. ಕಾರಣ ಗಂಡನಿಲ್ಲದೆ ಬದುಕುವಂತಹದ್ದು, ಜೊತೆಗೆ ಆತನನ್ನು ಅಷ್ಟರ ಮಟ್ಟಿಗೆ ಪ್ರೀತಿ ಮಾಡ್ತಿದ್ದಂತಹ ನಟಿ. ಸೊ ಸಂದರ್ಶನವೊಂದರಲ್ಲಿ ತಮ್ಮ ದುಃಖವನ್ನು ತೋಡಿಕೊಂಡಿದ್ದಾರೆ.